ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಆಗಮಿಸಿದ್ದಾರೆ. ವಾಪಸ್ ಬರ್ತೀನಿ ಮಂಜು. ದೆಹಲಿಗೆ ಆಗಮಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಮತ್ತು ರಾಹುಲ್ ಗಾಂಧಿ ನಡುವಿನ ಚರ್ಚೆ ಅಂತ್ಯದ ಬೆನ್ನಲ್ಲೇ ಡಿಕೆಶಿ ಎಂಟ್ರಿ ಆಗಿದೆ. ಡಿಕೆಶಿ ಕೂಡ ರಾಹುಲ್ ಗಾಂಧಿಯನ್ನ ಭೇಟಿಯಾಗೋ ಸಾಧ್ಯತೆ ಇದೆ. ಕೆಲವೇ ನಿಮಿಷಗಳ ಮುಂಚೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಹೊರಗೆ ಬಂದಿದ್ದಾರೆ. ಅಂದ್ರೆ ಚರ್ಚೆ ಮುಕ್ತಾಯ ಆಗಿದೆ. ಡಿಕೆಶಿ ಕೂಡ ದೆಹಲಿಗೆ ಬಂದಿಳಿದಿದ್ದಾರೆ. ಇಬ್ಬರು ನಾಯಕರ ರಾಜಕೀಯ ಮೇಲಾಟಗಳಿಗೆ ದೆಹಲಿ ವೇದಿಕೆ ರೆಡಿಯಾಗಿದೆ. ಅರ್ಧ ಗಂಟೆ ಸಿದ್ದರಾಮಯ್ಯ ಅವರು ಮಾತಾಡಿ ಬಂದಿದ್ದಾರೆ. ವಾಟ್ ನೆಕ್ಸ್ಟ್? ಈಗ ದಾಳ ಉರುಳಿಸೋ ಸರದಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಬಂದಿಳಿದಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ರಾಹುಲ್ ಗಾಂಧಿ ಅವರನ್ನ ಇವರು ಕೂಡ ಭೇಟಿಯಾಗಿ ಮಾತನಾಡೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಅವರು ಭೇಟಿಯಾಗಿ ಮಾತಾಡಿದ್ದಾರೆ. ಸಂಪುಟ ಪುನರ್ರಚನೆ ಬಗ್ಗೆ ಮಾತಾಡಿದ್ದಾರೆ ಅನ್ನೋದು ಸದ್ಯಕ್ಕಿರೋ ಮಾಹಿತಿ. ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ಎಲ್ಲ ಚರ್ಚೆ 30 ನಿಮಿಷದ ಚರ್ಚೆ ಆಗಿದೆ. ಅದಾದ್ಮೇಲೆ ಈಗ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಬಂದಿಳಿದಿರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಎಸ್, ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ ದೆಹಲಿ ಮಂಜು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. 30 ನಿಮಿಷಗಳ ಚರ್ಚೆ ಏನು ಅನ್ನೋದು ಸದ್ಯಕ್ಕಂತೂ ಗೊತ್ತಿಲ್ಲ ಮಂಜು. ಆದ್ರೆ ಸಂಪುಟ ಪುನರ್ರಚನೆ ಅಂತ ಹೇಳ್ತಿದ್ದಾರೆ ನಿಜ. ಅಟ್ ದ ಸೇಮ್ ಟೈಮ್ ಮೀಟಿಂಗ್ ಇನ್ನೇನು ಮುಗಿದೋಯ್ತು ಅನ್ನೋ ಟೈಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ಬಂದು ಇಳಿದಿದ್ದಾರೆ. ಎಷ್ಟೊತ್ತಿಗೆ ಭೇಟಿಯಾಗೋ ಸಾಧ್ಯತೆ ಇದೆ? ಭೇಟಿ ಬಗ್ಗೆ ಏನಾದ್ರೂ ಗೊತ್ತಾಗಿದೆಯಾ? ಅಂದ್ರೆ ಭೇಟಿಗೆ ಸಮಯ ನಿಗದಿ ಆಗಿರೋದ್ರ ಬಗ್ಗೆ ಏನಾದ್ರೂ ಗೊತ್ತಾಗಿದೆಯಾ? ಈ ತನಕ ಡಿ ಕೆ ಶಿವಕುಮಾರ್ ರಾವ್ ಮತ್ತು ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯ ಈ ತನಕವೂ ಕೂಡ ನಿಗದಿಯಾಗಿಲ್ಲ. ಇನ್ನಷ್ಟೇ ಕೇಳಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಯಾಕಂದರೆ ದೆಹಲಿಗೆ 3 ಗಂಟೆಗೆ ಬರ್ತಾರೆ ಅನ್ನುವಂಥದ್ದಿದ್ದು ಅದು 3:15 ಫ್ಲೈಟ್ ಡಿಲೇ ಅನ್ನುವಂಥ ಕಾರಣಕ್ಕೋಸ್ಕರ ಡಿಲೇ ಆಯಿತು ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅವರು ಬಂದು ಇಳಿದ ಬಳಿಕ ಕೇಳುವಂಥ ಸಾಧ್ಯತೆ ಇದೆ. ಯಾಕೆ ಈ ಗೊಂದಲ ಆಗ್ತಾ ಇದೆ ಅಂದರೆ ಪೂರ್ವ ನಿಗದಿ ಆಗಲಿಲ್ವಾ ಅಂತ ಅಂದರೆ ರಾಹುಲ್ ಗಾಂಧಿ ಅವರು ನಿನ್ನೆ ಮಧ್ಯರಾತ್ರಿ ಅಷ್ಟೇ ದೆಹಲಿ ತಲುಪಿರುವಂಥದ್ದು. ಹಾಗಾಗಿ ಪ್ರೀ ಫಿಕ್ಸ್ಡ್ ಏನೇನಿತ್ತು ಎಲ್ಲವೂ ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ರು. ಕರ್ನಾಟಕದ ನಾಯಕರು ಇರ್ಬೋದು, CM ಇರ್ಬೋದು, DCM ಇರ್ಬೋದು. ಯಾಕಂದರೆ CM ಅವರು ಬಂದು 3 ದಿನ 15ರಿಂದ 16, 17ನೇ ತಾರೀಕುವರೆಗೂ ಇಲ್ಲೇ ಇರ್ತಾರೆ ಅನ್ನುವಂಥ ಮಾಹಿತಿಗಳು ಎಲ್ಲರಿಗೂ ಕೂಡ ಗೊತ್ತಿತ್ತು. ನಾವು ಕೂಡ ಈ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಸೊ ಆದರೆ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿರ್ತಾರೆ ಅನ್ನುವಂಥ ಕಾರಣದ ಹಿನ್ನೆಲೆಯಲ್ಲಿ ಈ ಎಲ್ಲ ಪ್ರೋಗ್ರಾಮ್ಗಳು ಕೂಡ ಕ್ಯಾನ್ಸಲ್ ಆಗಿತ್ತು. ಇನ್ಕ್ಲೂಡಿಂಗ್ DCM ಕೂಡ ಭೇಟಿ ಆಗ್ತಾರೆ ಅನ್ನುವಂಥದ್ದಿತ್ತು. ಯಾವಾಗ ರಾತ್ರಿ ಬಂದು ಬೆಳಿಗ್ಗೆ ಸಭೆ ನಡೆಸಿ ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟಂಗೆ ಸಭೆ ನಡೆಸಿದ್ರು, ಆಗ ದೆಹಲಿಗೆ ಬಂದಿಳಿದದ್ದು ನಂತರ CM ಅವರಿಗೆ ಕೂಡ ಈ ವಿಚಾರ ಗೊತ್ತಾಯಿತು ಇದ್ದಾರೆ ಅನ್ನುವಂಥದ್ದು. ಜಸ್ಟ್ ಕೇಳಿದ್ರು, ಅವರು ಕೂಡ ಬನ್ನಿ ಅಂತ ಅಂದರು. ಅದೇ ರೀತಿ ಈಗ DCM ಡಿಕೆ ಶಿವಕುಮಾರ್ ಕೂಡ ಕೇಳುವಂಥ ಸಾಧ್ಯತೆ ಇದೆ. ಅವರಿಗೂ ಕೂಡ ಕೊಡ್ತಾರೆ ಅನ್ನುವಂಥ ಒಂದು ಇದು ಲಕ್ಷಣಗಳು ಕಾಣಿಸ್ತಾ ಇದೆ. ಈಗಷ್ಟೇ ಇನ್ನು ದೆಹಲಿ ಏರ್ಪೋರ್ಟನ್ನು ಬಿಟ್ಟಿರುವಂಥದ್ದು DCM. ಹಾಗಾಗಿ ಅವರು ಬಂದ ನಂತರ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಭಾವನಾ. ಎಸ್, 30 ನಿಮಿಷಗಳ ಚರ್ಚೆ ಮುಗಿಸಿ ಸಿದ್ದರಾಮಯ್ಯ ಅವರು ಹೊರಗೆ ಬಂದಿದ್ದಾರೆ. ಇಟ್ಸ್ ಟೈಮ್ ಫಾರ್ ಡಿಕೆ ಶಿವಕುಮಾರ್. ಈ ಅಧಿಕಾರ ಹಂಚಿಕೆಯ ಏನು ಈ ಜಟಾಪಟಿ ಇದೆ, ಇವತ್ತಿನಿಂದ ಏನಾದರೂ ರೀಸ್ಟಾರ್ಟ್ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದೆಯಾ ದೆಹಲಿ ಅಖಾಡದಲ್ಲಿ? ಯಾಕೆಂದ್ರೆ ಬಿಹಾರ ಎಲೆಕ್ಷನ್ವರೆಗೂ ವೇಟ್ ಮಾಡಬೇಕು ಅಂತಿತ್ತು. ಬಿಹಾರ ಎಲೆಕ್ಷನ್ ಆಯಿತು, ರಿಸಲ್ಟ್ಗಳು ಬಂದಿದ್ದಾಯ್ತು. ಇವತ್ತಿನಿಂದ ಕಾವು ಪಡ್ಕೊಳ್ಳುತ್ತಾ ರಾಜ್ಯ ಕರ್ನಾಟಕದ ಅಧಿಕಾರ ಹಂಚಿಕೆಯ ಅಖಾಡ? ಅಲ್ಲಿ ಏನಾದರೂ ಸಿದ್ಧತೆಗಳು, ಆ ರೀತಿಯ ಟಾಕ್ಸ್ ಏನಾದರೂ ಕಂಡು ಬರ್ತಾ ಇದೆಯಾ? ಆ ಎಲ್ಲ ಕಾವು ಪಡ್ಕೊಳ್ಳೋ ಲಕ್ಷಣಗಳು ಇತ್ತು. ಆದರೆ ರಾತ್ರಿ DK ಶಿವಕುಮಾರ್ ಅವರು ಇವತ್ತು ಡೆಲ್ಲಿಯಲ್ಲೇ ಉಳ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೊಂದು ಕುತೂಹಲ ಅಂಶ. ಇನ್ ಕೇಸ್ ಈಗೇನಾದರೂ ಸಿಕ್ಕಿಲ್ಲ ಅಂದರೆ ರಾತ್ರಿ ಆದರೂ ಭೇಟಿಗೆ ಸಾಧ್ಯತೆ ಇದ್ದೇ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ಬೇರೆ ರೀತಿ ಚರ್ಚೆ ಆಗುತ್ತಾ ಅನ್ನುವಂಥದ್ದು ಈಗ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥ ಪ್ರಶ್ನೆ. ಯಾಕಂದರೆ ಬಿಹಾರದ ಸೋಲಿನಲ್ಲಿ ಎಲ್ಲರೂ ಕೂಡ ಒಂದು ಕಹಿ ಅನುಭವವನ್ನು ಕಾಂಗ್ರೆಸ್ಸಿಗರು ಪಡ್ಕೊಂಡಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋದು ಕಷ್ಟ ಅನ್ನುವಂಥ ಮನಸ್ಥಿತಿ ಇದೆ ಅಂತ ಅವರ ಬಳಗ ಹೇಳ್ತಾ ಇರುವಂಥ ಆಪ್ತ ಬಳಗ. ಉಳಿದಂತೆ ಏನು ಅಂದರೆ ಯಾವತ್ತಿದ್ರೂ ಇದು ಚರ್ಚೆ ಆಗಲೇಬೇಕಲ್ಲ, ಎಲ್ಲರೂ ಡೆಲ್ಲಿಗೆ ಬಂದಿದ್ದಾರೆ ನಾಯಕರು, ಹಾಗಾಗಿ ಚರ್ಚೆ ಆಗಲೇಬೇಕಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಇರುತ್ತೆ. ಯಾಕಂದರೆ ಕರ್ನಾಟಕ ರಾಜ್ಯ ನಾಯಕರು ಎಲ್ಲರೂ ಕೂಡ ಇದ್ದಾರೆ ಅನ್ನುವಂಥದ್ದು. ಬಟ್ ಸೋಮವಾರ ಅಂತ ಒಂದು ಆಪ್ಷನ್ ಇದೆ, ಅವತ್ತು ಚರ್ಚೆ ಏನಾದರೂ ಆಗಲಿಕ್ಕೆ ಸಾಧ್ಯತೆಗಳು ಇದೆ. ಬಟ್ ಅವತ್ತು ರಾಹುಲ್ ಗಾಂಧಿ ಇರ್ತಾರಾ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಭಾವನಾ.
ಎಸ್, ಬಿಹಾರ ಎಲೆಕ್ಷನ್ನ ನಂತರ ಹೈಕಮಾಂಡ್ ಮನಸ್ಥಿತಿ ಹೇಗಿದೆ ಮಂಜು? ಅಂದ್ರೆ ಬಿಹಾರ ಎಲೆಕ್ಷನ್ ಕಾಂಗ್ರೆಸ್ ಪಾಲಿಗೆ ಒಂದು ರೀತಿ ಸೂತಕ, ಅತ್ಯಂತ ಕಳಪೆ ಪ್ರದರ್ಶನ. ಸೊ ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿರೋ ರಾಜಕೀಯ ಪರಿಸ್ಥಿತಿ ಬಗ್ಗೆ ಯೋಚಿಸೋ ಹಂತದಲ್ಲಿದೆಯಾ ಅಥವಾ ಹೈಕಮಾಂಡ್ ಮೈಂಡ್ನಲ್ಲಿ ಏನು ಓಡ್ತಾ ಇದೆ? ಇವತ್ತು ಬೆಳಿಗ್ಗೆ ದೆಹಲಿಯ ರಾಜಾಜಿ ಮಾರ್ಗ್ನಲ್ಲಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಖುದ್ದು ರಾಹುಲ್ ಗಾಂಧಿ ಅವರೇ ಬಂದರು. ನೇರವಾಗಿ ವಿದೇಶದಿಂದ ಬಂದ ಕೂಡಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮೀಟಿಂಗ್ ಒಂದು ಫಿಕ್ಸ್ ಆಯಿತು. ಈ ಎಳೆ ಬಿಸಿಲಿನಲ್ಲಿ ಕೂತು ಚರ್ಚೆ ಆಯಿತು ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಬಹಳಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ತೀವ್ರ ಕಳಪೆ ಏನು ಪ್ರದರ್ಶನದ ಹಿನ್ನೆಲೆಯಲ್ಲಿ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಯಾಕಂದರೆ ಮಾಡಿದ್ದ ಪ್ರತಿಫಲ ನಮಗೆ ಸಿಕ್ಕಿಲ್ಲ, ಕನಿಷ್ಠದ ಪ್ರತಿಫಲ ಸಿಕ್ಕಿಲ್ಲ, ಇನ್ನು ಏನು ಮಾಡಬೇಕಾಗಿತ್ತು, ಎಲ್ಲಿ ತಪ್ಪಾಯಿತು ಅನ್ನುವಂಥದ್ದು ಖರ್ಗೆ ಅವರು, ಅದೇ ರೀತಿ ವೇಣುಗೋಪಾಲ್ ಜೊತೆಗಿದ್ರು, ರಾಹುಲ್ ಗಾಂಧಿ ಮತ್ತು ಅಜಯ್ ಮಾಕನ್ ಇವರೆಲ್ಲರ ಜೊತೆಯಲ್ಲಿ ಕೂತ್ಕೊಂಡು ಅಲ್ಲಿನ ಒಂದು ಪರಿಸ್ಥಿತಿ ಮತ್ತು ರಿಸಲ್ಟ್ ಇಟ್ಕೊಂಡು ಪರಾಮರ್ಶೆ ನಡೆಸಿದ್ರು ಅನ್ನುವಂಥದ್ದು. ಹಾಗಾಗಿ ಈಗ ಇಮ್ಮಿಡಿಯೇಟ್ ಕರ್ನಾಟಕ ತಗೊಳ್ತಾರ ಅನ್ನುವಂಥ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಏನು ಮಾಡ್ಬೋದು ಅಥವಾ ಏನು ಮಾಡ್ತಾರೆ ಅನ್ನುವಂಥದ್ದು, ಆ ಪ್ರಶ್ನೆಗೆ ಉತ್ತರ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಭಾವನಾ, ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಗಳಿಂದ ಏನಾದರೂ ಮಾಹಿತಿ ಬರ್ತಾ ಇದೆಯಾ? ರಾಜ್ಯ ರಾಜಕಾರಣದ ಬಗ್ಗೆ ಏನಾದರೂ ಚರ್ಚೆ ಆಗೋ ಸಾಧ್ಯತೆ ಇದೆ ಅಥವಾ ಇದನ್ನು ಪೋಸ್ಟ್ಪೋನ್ ಮಾಡೋದಾ? ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಗಳಿಂದ ಏನಾದರೂ ವಿಷಯಗಳು ಗೊತ್ತಾಗ್ತಾ ಇದೆ? ಯಾಕೆಂದ್ರೆ ಈಗ ಬಿಹಾರ ಎಲೆಕ್ಷನ್ ಮುಗಿದಿದೆ. ಡೆಫಿನೆಟ್ಲಿ ಕರ್ನಾಟಕದ ರಾಜಕಾರಣಿಗಳ ಫುಲ್ ಫೋಕಸ್ ಈಗ ಅಧಿಕಾರ ಹಂಚಿಕೆ ಅಥವಾ ಸಂಪುಟ ಪುನರ್ರಚನೆಯ ಬಗ್ಗೆನೇ ಇರುತ್ತೆ. ಖರ್ಗೆ ಅವರ ನಿವಾಸದಲ್ಲಿ ಅಥವಾ ಅವ್ರನ್ನ ಬಿಟ್ಟು ಕರ್ನಾಟಕ ಏನು ಚರ್ಚೆ ಮಾಡಲಿಕ್ಕಿಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಏನೇ ಆಗಬೇಕಾದರೂ ಬದಲಾವಣೆಗಳು, ರಾಜಕೀಯ ಬದಲಾವಣೆಗಳು, ಅಧಿಕಾರದ ಬದಲಾವಣೆಗಳು, ಇವು ಯಾವುದೇ ಆಗಬೇಕಾದರೂ ಕೂಡ ಖರ್ಗೆ ಅವರನ್ನು ಬಿಟ್ಟು ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಮಾಡೋದು ಇಲ್ಲ. ಅವರು AICC ಅಧ್ಯಕ್ಷರು ಕೂಡ ಇರುವ ಕಾರಣಕ್ಕೆ, ಮತ್ತು ಸೋನಿಯಾ ಗಾಂಧಿ ಅವರ ಕುಟುಂಬಕ್ಕೆ ತುಂಬ ಆಪ್ತರು ಮತ್ತು ಲಾಯಲಿಸ್ಟ್ ಅನ್ನೋ ಕಾರಣಕ್ಕೆ ಅವ್ರನ್ನ ಬಿಟ್ಟು ಏನು ಚರ್ಚೆ ಆಗಲ್ಲ ಕರ್ನಾಟಕದ ಹೊರತಾಗಿ. ಆದರೆ ಅವರ ಮನೆಯ ವಾತಾವರಣವನ್ನು ನೋಡ್ತಾ ಇದ್ದಾಗ ಬಂದು ಹೋಗುವವರು, ಅವರನ್ನು ಭೇಟಿಯಾಗುವವರು, ಕರ್ನಾಟಕದಿಂದ ಬಂದು ಭೇಟಿ ಆಗುವವರ ಸಂಖ್ಯೆಯೆಲ್ಲ ನೋಡ್ತಾ ಇದ್ದಾಗ ಒಂದಷ್ಟು ಕುತೂಹಲ ಅಂತೂ ಇರುವುದು ನಿಜ. ಯಾವಾಗ ಏನಾಗುತ್ತೆ ಅನ್ನುವಂಥದ್ದು ಬಂದವ್ರಿಗೂ ಕೂಡ ಅವರು ಖರ್ಗೆ ಅವರು ಸ್ವಲ್ಪ ತಾಳ್ಮೆ ವಹಿಸಿ ಅನ್ನುವಂಥದ್ದು ಅಷ್ಟೇ ಹೇಳ್ತಾ ಇದ್ದಾರೆ. ಹೊರತು ಬೇರೆ ಏನು ಒಂದು ದಿನಾಂಕ ಅಥವಾ ಮಾಡೇ ಮಾಡ್ತೀವಿ ರೀಶಫಲ್ ಯಾವುದೂ ಬಂದಂಥ ಮುಖಂಡರ ಮುಂದೆ ಚರ್ಚೆ ಆಗ್ತಾ ಇಲ್ಲ. ಬಟ್ ಸೊನ್ನಷ್ಟು ತಾಳ್ಮೆಯಿಂದ ಇರ್ರಿ ಅನ್ನುವಂಥ ಮಾಹಿತಿ ಒಂದು ಖರ್ಗೆ ಅವರಿಂದ ಬರ್ತಾ ಇದೆ ಅನ್ನುವಂಥದ್ದು ಸುದ್ದಿಯ ಮೂಲಗಳು ಹೇಳ್ತಾ ಇರುವಂಥದ್ದು. ಧನ್ಯವಾದ ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.